ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಿತ ಕುಕಿಂಗ್ ಈಸಿ ಮೆಥಡ್ ಲಾಕಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾನು ಚಲೋ ಇದ್ದೀನಿ, ಚಲೋ ಇರ್ಬೇಕಂತೇಳಿ ಕೂರ್ಕೊತೀನಿ. ಫ್ರೆಂಡ್ಸ್, ಇವತ್ತಂತೂ ನಮ್ಮ ಮನೆಯವ್ರ ಬರ್ತ್ಡೇ ರೀ. ಇವತ್ತು ಅವರಂತೂ ಬ್ಯಾಡ್ ಅಂದ್ರಿ, ಆದ್ರೂ ಹೊರಗಡೆ ಊಟ ಕೊಡಬೇಕಂತೇಳಿ ನಾನು ಸೆಲೆಬ್ರೇಟ್ ಮಾಡಾಕತ್ತೀನಿ. ಸಣ್ಣದಾಗ ನಮ್ಮ ಮನೆ ಪೂರ್ತಿಗೆ ಎಷ್ಟು ಆಗ್ತಿತ್ತಲ್ಲ ಅಷ್ಟೇ ನಾವು ಕೇಕ್ ತೊಗೊಂಡು ಬಂದು ಸಂಜೆಗೆ ಕೇಕ್ ಕಟ್ ಮಾಡ್ತೀವಿ ರೀ. ಅವರಂತೂ ಬ್ಯಾಡ್ ಅಂದ್ರೆ ಅಡುಗೆ ಹೊರಗಡೆ ಕೊಡೋಣ ಅಂತೇಳಿ ಅಂದೆ. ಸರಿ ಅಂತಾರೆ. ಕೇಕ್ ಅಂತೂ ಕಟ್ ಬೇಡ, ಇರಲಿ ಮೊನ್ನೆ ಆದರೂ ಹುಡುಗರ್ದು ಮಾಡಿದ್ದೈತಲ್ಲ ಸಾಕು, ನನಗೆ ವಿಶೇಷ ಸಾಕು ನಿಂದ ಅಂತೇಳಿ ಅಂದ್ರೆ ಅದನ್ನ ಕೇಳಿಲ್ಲ ರೀ. ಹೊರಗಡೆ ಊಟ ಕೊಡೋದಂದ್ರೆ ಅದಕ್ಕೆ ಒಪ್ಕೊಂಡ್ರಿ ಅವರು. ಸರಿ ಅಂತೇಳಿ ಕೇಕ್ ಅಂತೂ ಸಂಜೆಗೆ ನಾವು ಸಣ್ಣ ತೊಗೊಂಡು ಬಂದು ಮನೆ ಪೂರ್ತಿಗೆ ಇಷ್ಟ ಕಟ್ ಮಾಡ್ತೀವಿ. ಜಾಸ್ತಿ ಏನು ದೊಡ್ಡ ಸೆಲೆಬ್ರೇಷನ್ ಏನು ಮಾಡೋದಿಲ್ಲ. ಮತ್ತು ಹೊರಗಡೆ ಊಟ ಕೊಡೋದೈತಲ್ರಿ ಬಡವ್ರಿಗೆ, ಅದು ಕೊಡೋಣ ಅಂತೇಳಿ ಅಂದ್ವಿ. ಸರಿ ತಗೋ ಅಂತೇಳಿ ಇವಾಗ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿದ್ದಂತೂ ಐತ್ರಿ. ನಾನು ಇಲ್ಲಿ ನೋಡಿರಿ ಕುಷ್ಕ ಮಾಡಾಕತ್ತೀನಿ ರೀ. ನಾನಂತೂ ಕುಷ್ಕ ಮಾಡಿ ದಾಲ್ಚಾ ಮಾಡಿ ಹೊರಗಡೆ ಕೊಡೋದು. ಇಲ್ಲಿ ನೋಡಿರಿ ಉಳ್ಳಾಗಡ್ಡಿ ಅಂತೂ ಕೊಯ್ದಿದ್ದೈತಿ. ಅಡುಗೆ ಅಂತೂ ಶುರು ಮಾಡ್ಬೇಕ್ರಿ. ಮಧ್ಯಾಹ್ನ ಆಯ್ತಲ್ಲ, ಇವಾಗ ಹೋಗಿ ನಾನು ಪ್ಯಾಟಿಗೆ ಹೋಗಿ ಎಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದಿರಿ. ಏನೇನು ಬೇಕಂತೇಳಿ ಅಲ್ಲ ಬೆಳ್ಳುಳ್ಳಿ ಏನು ಬೇಕಾಗ್ತದಲ್ಲ, ಅಲ್ಲ ಬೆಳ್ಳುಳ್ಳಿ ಇರೋದೆಲ್ಲ ಹೋಗಿ ನಾನು ತರಕಾರಿ ಎಲ್ಲ ತೊಗೊಂಡು ಬಂದೀನಿ ರೀ. ಪ್ಯಾಟ್ಯಾಗಿಂದ ಗಣೇಶ ಪೇಟೆಯಲ್ಲೇ ಆಗ್ತೈತಲ್ಲ, ಗಾಡಿ ಮ್ಯಾಗ ಹೋದೆ ರೀ. ನಾನಂತೂ ಗಾಡಿ ಅಂತೂ ಕಲ್ತಿದ್ದೈತ್ರಿ, ಸ್ಕೂಟಿ. ಈ ಸರಿ ಅಂತೂ ಎಲ್ಲಿಗಾದ್ರೂ ಹೋದ್ರಲ್ಲ ಸ್ಕೂಟಿ ಮ್ಯಾಗ ನಿಮ್ಗೆ ಹೆಂಗೆ ನಾನು ಓಡಿಸ್ತೀನಿ ಗಾಡಿ ಅಂಥೇಳಿ ನೀವು ವಿಡಿಯೋದಾಗ ನಿಮ್ಗೆ ತೋರಿಸ್ತೀನಿ ರೀ, ಹೆಂಗೆ ನಾನು ಗಾಡಿ ಓಡಿಸ್ತೀನಿ ಅಂಥೇಳಿ. ಯಾಕಂದರೆ ಸಣ್ಣದಕ್ಕೆಲ್ಲ ನಾವು ಹೊರಗಡೆ ಆಟೋಗೆ ಹೋಗ್ತೀವಲ್ರಿ 50-100 ಕೊಟ್ಟು. ಸುಮ್ಮನೆ ಅದಕ್ಕಿಂತ ನಾವಾಗ ಕಲ್ತ್ರಲ್ಲ ಗಾಡಿ ಚಲೋ ಆಗ್ತೈತೆ ಅಂತೇಳಿ ನಮ್ಮ ಮನೆಯವರಂತೂ ಗಾಡಿ ಕಲಿಸಿದ್ರಿ ನನಗಂತೂ. ನೋಡಿರಿ ಇವಾಗಂತೂ ಅಡುಗೆ ಮಾಡಾಕತ್ತೀನಿ. ಜಲ್ದಿ ಅಡುಗೆ ಮಾಡ್ಕೊಂಡು ನೋಡಿರಿ ಮತ್ತೆ ಬಡವರಿಗೆಲ್ಲ ಊಟ ಕೊಡೋಣ. ಪ್ಯಾಕ್ ಮಾಡುವಾಗಂತೂ ನಿಮ್ಗೆ ಕನೆಕ್ಟ್ ಆಗ್ತೀನಿ. ಇವಾಗಂತೂ ಎಣ್ಣೆ ಹಾಕೊಂಡ್ರಿ. ಅಲ್ಲಿ ನೋಡಿರಿ ಸನ್ಫ್ಲವರ್ ಆಯಿಲ್ ಮಗನೊಳಗಂತ ಹಾಕೊಂಡ್ರಿ. ನಮ್ಮ ಮನೆ ಅಂತೂ ಸಣ್ಣದೈತ್ರಿಪ್ಪ. ಹೆಂಗಂದ್ರೆ ಸೆಲ್ಫಿ ಸ್ಟಿಕ್ ಇಡಾಕ ಮತ್ತು ಆಮೇಲೆ ಇಡಾಕೆಲ್ಲ ತ್ರಾಸ ಆಗ್ತೈತೆ. ಸಣ್ಣ ಬೋಗನಿದ್ರೆ ಸೆಲ್ಫಿ ಸ್ಟಿಕ್ ಇಟ್ಟು ಮಾಡ್ಬೋದ್ರಿ ಅಡುಗೆ. ಹಾಕಿದ್ದೀನಿ ದೊಡ್ಡ ಬೋಗನಿ ಒಳಗೆ ಮಾಡಾಕತ್ತೀನಿ. ದೊಡ್ಡ ಬೋಗನಿ ಒಳಗಂತೂ ಮಾಡಾಕತ್ತೀನಿ ನೋಡಿರಿ ನಾನು ಅಡುಗೆ. ಹ್ಯಾಪಿ ನೀನು ಹೋಗಿ ಅರ್ಬಿ ತೊಗೊಂಡು ಬಂದಿವಿ ರೀ. ನಮ್ಮ ಮನೆಯವ್ರಿಗಂತ ಅರ್ಬಿ ತೊಗೊಂಡು ಬಂದ್ವಿ. ಲೇಟ್ ಆಯ್ತು ರೀ, ಅರ್ಬಿ ತೊಗೊಂಡು ಬರೋದಂತೂ ಲೇಟ್ ಆಯ್ತು. ಇವಾಗಂತೂ ಟೈಮ್ ಭಾಳ ಆಗೈತ್ರಿ. ಅರ್ಬಿ ಜಲ್ದಿ ಮುಗಿಸ್ಕೊಂಡ್ಬಿಡೋದು. ಕಾಮೆಂಟ್ನಾಗಂತೂ ನೀವು ತಿಳಿಸ್ರಿ, ನಿಮ್ಮ ಮನ್ಯಾಗ ಬರ್ತ್ಡೇ ಇದ್ದರೆ ನೀವು ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂಥೇಳಿ. ನಮ್ಮ ಮನ್ಯಾಗ ಯಾರದೇ ಬರ್ತ್ಡೇ ಇದ್ರೂ ರೀ, ನಮ್ಮ ಮನ್ಯಾಗ ಯಾರದೇ ಬರ್ತ್ಡೇ ಇದ್ದರೂ ನಾವು ಹ್ಯಾಪಿಲಿಂದ ಸೆಲೆಬ್ರೇಷನ್ ಮಾಡ್ತೀವಿ. ಕೇಕ್ ಇಷ್ಟ ಕಟ್ ಮಾಡಿದ್ರು ಭಾಳ ಹ್ಯಾಪಿಲಿಂದ ನಾವು ಕೇಕ್ ಕಟ್ ಮಾಡ್ತೀವಿ ರೀ. ಅದ್ರೊಳಗಂತೂ ಹೊರಗಡೆ ಊಟ ಕೊಡ್ಬೇಕಂದ್ರೆ ಇನ್ನೂ ಅದ್ರಕ್ಕೆ 10ರಷ್ಟು ನಾವು ಖುಷಿಯಾಗಿಬಿಡ್ತೈತ್ರಿ. ಯಾಕಂದರೆ ನನಗಂತೂ ಭಾಳ ಇಷ್ಟ ರೀ ಹೊರಗಡೆ ಊಟ ಕೊಡೋದೆಲ್ಲ. ನಾವು ಊಟ ಕೊಡುವಾಗ ಅವ್ರ ಮುಖದಾಗ ಒಂದು ನಗು ಇರ್ತೈತಲ್ರಿ, ಅದು ಹೇಳಕ್ಕೂ ಆಗೋದಿಲ್ಲ ರೀ. ಅಷ್ಟು ಅಂದರೆ ಅಷ್ಟು ಖುಷಿ ಆಗ್ತೈತೆ ರೀ ನನಗಂತೂ. ಸರಿ ನಾನು ದೀಕ್ಷಿತಾ ಬರ್ತ್ಡೇಗಂತೂ ನಾವು ಊಟ ಕೊಟ್ಟಿದ್ವಲ್ರಿ. ದೀಕ್ಷಿತಾ ಬರ್ತ್ಡೇಗೆ ಊಟ ಹೊರಗಡೆ ಕೊಟ್ಟಿದ್ವಲ್ರಿ. ನಾವು ಎಲ್ಲ ಊಟ ಮಾಡಿದ್ರೆಲ್ಲ ಭಾಳ ಚಲೋ ಐತೆ ಅಂತ ಹೇಳಿದ್ರಿ. ನನಗೂ ಭಾಳ ಖುಷಿ ಆಯ್ತು. ಕೇಕ್ನೂ ಕೊಟ್ಟಿವಲ್ಲ ನಾವು. ಭಾಳ ಚಕ್ಕೆ ಹಾಕ್ಕೊಂಡಿದ್ದೆ ನಾನು. ಇವಾಗಂತೂ ಮಸಾಲೆ ಹಾಕ್ಕೊಂಡು ಟ್ರೈಪ್ಯಾಡ್ ಅಂತೂ ಇಡಾಕ ಜಾಗ ಇಲ್ಲ ರೀ, ದೊಡ್ಡ ಬೋಗನ್ ಇಟ್ಟಿದ್ದೈತಲ್ಲ ಅದಕ್ಕೆ ರೀ. ನಿಮ್ಗೆ ಸೈಡಿಗೆ ಮೊಬೈಲ್ ಇಟ್ಟು ತೋರ್ಸಕತ್ತೀನಿ ನೋಡ್ರಿ. ಇಲ್ಲಿ ಇತ್ತರಿ ಕಾಳು ಮೆಣಸು ಅಲ್ಲಿ ನೋಡ್ರಿ. ಏನು ಮಾಡೋದ್ರಿ, ಬಡವ್ರ ಮನೆ, ಸಣ್ಣದ ಮನೆ ಐತ್ರಿ. ಅಡ್ಜಸ್ಟ್ ಮಾಡ್ಕೊರಿ ನೀವು. ಒಂದು ಡಬ್ಬಿ ತೆಗೆದಿಟ್ಟು ಬಿಡೋಣ. ಬೋಗನಿ ಒಳಗಂತೂ ಎಣ್ಣೆ ಬಿಸಿ ಆಗೈತಿ. ಇವಾಗ ಉಳ್ಳಾಗಡ್ಡಿ ಹಾಕಿಬಿಡೋಣ. ಹೆಂಗೆ ಬರಾಕತ್ತೈತಿ. ಫ್ರೆಂಡ್ಸ್, ಅಡುಗೆ ಅಂತೂ ಮಾಡೋದಾಯ್ತು ರೀ. ಇಲ್ಲಿ ನೋಡಿರಿ ದೀಕ್ಷಿತಾರಪ್ಪ ಅಂತೂ ಬರ್ತ್ಡೇ ಬಾಯ್ ಅಂತೂ ನೋಡಿರಿ ಎಲ್ಲರಿಗೂ ಊಟ ಕಟ್ಟಾಕತ್ತಾರ್ರಿ ಸಿಲ್ವರ್ ಕವರ್ನಾಗ. ನಾನಂತೂ ವಿಡಿಯೋ ಮಾಡ್ಲಿಕ್ಕತ್ತೀನಿ ರೀ. ಮುಕುಂದ ಅಂತೂ ನೋಡಾಕತ್ತಾನ ನೋಡಿರಿ ಅವರಪ್ಪ ಹೆಂಗೆ ಊಟ ಕಟ್ಲಿಕ್ಕತ್ತಾರ ಅಂಥೇಳಿ. ಮಕ್ಕಳು ಕೂಡ ನಾವು ಯಾವ ಊಟ ಕೊಡ್ತೀವಂದ್ರೆ ಫ್ರೆಂಡ್ಸ್, ನಾಳೆ ಅವರು ದೊಡ್ಡವರಾದ್ರಲ್ಲ, ನಮ್ಮ ಅಪ್ಪ ಅಮ್ಮ ಹಿಂಗೆ ಒಬ್ರಿಗೆ ಊಟ ಕೊಟ್ಟಿದ್ರು ಅವ್ರಿಗೂ ಕೊಡೋ ಗುಣ ಬರಲಿ ಅಂಥೇಳಿ ನಾವು ಹುಡುಗರ್ಗ ಜೊತೆನ ಕರ್ಕೊಂಡು ಹೋಗ್ತೀವಿ ರೀ. ನಾವು ಹಂಗೆ ನೋಡಿದ್ರೆ ನಾವು ಮನ್ಯಾಗ ಬಿಟ್ಟು ಹೋಗ್ಬೋದ್ರಿ. ಅವರು ನೋಡಿ ಕಲಿಬೇಕು. ಒಬ್ರಿಗೆ ಊಟ ಕೊಡೋದ್ರೊಳಗಿರೋ ಖುಷಿ ಮತ್ತು ಎದ್ರೊಳಗೂ ಇಲ್ಲ ಅಂಥೇಳಿ ಮಕ್ಕಳಿಗೆ ಗೊತ್ತಾಗ್ಬೇಕಂತೇಳಿನ ಅವ್ರು ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ರೀ.
ಅವರು ನೀರು ಕೊಡ್ರಿ, ಹಿಂಗೆ ಸಾರು ಕೊಡ್ರಿ, ಕೇಕ್ ಕೊಡ್ರಿ ಇವನ್ನೂ ಹೇಳ್ತೀವಿ ರೀ. ಯಾಕಂದ್ರೆ ಅವರು ಮಾಡ್ಬೇಕು. ಮುಂದೆ ದೊಡ್ಡವ್ರಾದ್ರಲ್ಲ ಮನೆಗೆ ಬಂದವ್ರಿಗೆ ಅವ್ರು ಅಷ್ಟ ಮರ್ಯಾದೆ ಕೊಡ್ಬೇಕು. ಬರ್ರಿ ಕುಂದ್ರಿ, ಚಾ ಕುಡೀರಿ, ಊಟ ಮಾಡಿ ಹೋಗ್ರಿ, ಈ ಬುದ್ಧಿ ಬರ್ಬೇಕಂತೇಳಿ ನಾವು ನಮ್ಮ ಮಕ್ಳಿಗೂ ಜೊತೆಗೆ ಕುಂದ್ರಿಸ್ಕೊಂಡು ಅವ್ರಿಗೆಲ್ಲ ಹೇಳ್ಕೊಡ್ತಿರ್ತೀವಿ ರೀ. ಇಲ್ಲಿ ನೋಡ್ರಿ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಇವಾಗ ಊಟ ಕಟ್ಲಿಕತ್ತೀರಿ. ವಿಡಿಯೋ ಅಂತೂ ದೀಕ್ಷಿತ ಮಾಡ್ಲಿಕ್ಕತ್ತಾಳ. ಪಾಪ ಆಕೆಗೆ ಗೊತ್ತಾಗೋದಿಲ್ಲ ರೀ, ಹೇಳ್ಕೊಟ್ಟಿನ ಹಿಂಗಿಡಿ ಅಂಥೇಳಿ. ಯಾಕಂದರೆ ಈ ವಿಡಿಯೋ ನೀವು ನೋಡಿರಿ, ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಷ್ಟೋ ಹೆಲ್ಪ್ ಆಗ್ತೈತಿ ರೀ ನನ್ನ ಚಾನಲ್ಗೆ. ಅಂದರೆ ನಮ್ಗೆ ಹೆಲ್ಪ್ ಆಗ್ತೈತಿ. ಅದರಿಂದ ಒಬ್ರಿಗೆ ಊಟ ಕೊಡೋದೈತೆ ಏನಾಯ್ತಲ್ರಿ, ಊಟ ಅಂತಲ್ರಿ, ಬಡ ಮಕ್ಕಳು ಎಷ್ಟೋ ಜನ ಇದ್ದಾರೆ ರೀ, ಅವ್ರಿಗೆ ಬುಕ್ ಕೊಡ್ಬೇಕು, ಪೆನ್ನು ಕೊಡಬೇಕು, ಬ್ಯಾಗ್ ಕೊಡ್ಬೇಕು ಅನ್ನೋ ಆಸೆನೇ ಐತಿ. ನೀವಂತೂ ಸಪೋರ್ಟ್ ಮಾಡ್ತೇನೆ ಇರ್ರಿ. ಹಿಂಗೆ ನಿಂದ್ರಿ ಲೈನ್ಸ್ ಕೊಡೋದಾಗ್ತೈತಿ, ಒಬ್ಬೊಬ್ರು ಕೊಡೋದು. खाना लो।
ಫ್ರೆಂಡ್ಸ್, ಇವಾಗಂತೂ ಸಂಜೆ 7 ಗಂಟೆ ಆಗೈತ್ರಿ. ಕೇಕ್ ಕಟಿಂಗ್ ಮಾಡೋಣ ಅಂಥೇಳಿ ನೋಡಿರಿ, ಕೇಕ್ ಅಂತೂ ಹೋಗಿ ನಾವು ತೊಗೊಂಡು ಬಂದೆ ರೀ. 6 ಗಂಟೆಗೆ ಕೊಟ್ರಿ, ಫ್ರಿಜ್ನಾಗಿಟ್ಟೆ. ಮುಕುಂದನಂತೂ ಕೇಕ್ ಕಟ್ ಮಾಡೋಣಮ್ಮ ಅಂಥೇಳಿ ಅಂದು ಭಾಳ ಕಾಡ್ಸಾಕತ್ತಿದ್ದಾರೆ ನೋಡಿರಿ. 7 ಗಂಟೆ ಆಗೈತ್ರಿ. ಕೇಕ್ ಕಟಿಂಗ್ ಮಾಡೋಣ ಅಂದ್ರೆ ಹುಡುಗರೆಲ್ಲ ಹೊರಗಡೆ ನಿಂತು ನಗಾಕತ್ತಿ ಬಿಟ್ಟಾರೆ. ದೀಕ್ಷಿತರಪ್ಪಂತೂ ಗಾಡಿ ಮ್ಯಾಗ ಕೇಕ್ ಕಟಿಂಗ್ ಮಾಡೋಣ ಅಂಥೇಳಿ ಅಂದ್ರೆ, ಮುಕುಂದನಂತೂ ಬ್ಯಾಡ ಅಂತ ಅನ್ನಕತ್ತಾನ್ರಿ. ಯಾಕಂದ್ರೆ ಅದಕ್ಕೆ ಕೇಕ್ ಹತ್ತತೈತೆ ಅಂಥೇಳಿ. ಇಲ್ಲ ತಗೋಪ್ಪ, ಕೇಕ್ ಗೀಕ್ ಹತ್ತೋದಿಲ್ಲ, ಮೆಲ್ಲ ಕಟ್ ಮಾಡ್ತಾರೆ ನಿಮ್ಮಪ್ಪ ಅಂಥೇಳಿ ಅಂದ ಮ್ಯಾಗ ಸುಮ್ಮನೆ ಅದ ರೀ ಅವ. ನೋಡಿರಿ, ಕೇಕ್ ಕಟ್ಟಿಂಗ್ ಅಂತೂ ಇವಾಗ ಮಾಡಾಕತ್ತೀವಿ ರೀ. ನೋಡಿರಿ, ನಾನು ನಮ್ಮ ನಾದಿನಿ ಮಕ್ಕಳಿಬ್ಬರು, ನಮ್ಮ ಅತ್ತೆಯವರು, ನಮ್ಮ ಮುಕುಂದನವ್ರಪ್ಪ ಇಷ್ಟ ರೀ. ಯಾರಿಗೂ ಹೇಳಿಲ್ಲ ರೀ, ಯಾಕಂದ್ರೆ ಅವರು ಬ್ಯಾಡ ಅಂತಂದ್ರೆ ಮನೆ ಪೂರ್ತಿಗೆ ಇಷ್ಟ ಕೇಕ್ ಕಟ್ ಮಾಡೋಣ ಅಂಥೇಳಿ ನಾ ಅರ್ಧ kg ಕೇಕ್ ಇಷ್ಟ ತೊಗೊಂಡು ಬಂದೆ ರೀ. ನಮ್ಮ ಮನೆಯಾಗ ಯಾರದೇ ಬರ್ತ್ಡೇ ಆಗಲಿ ಏನೇ ಇರಲಿ ರೀ, ನಮ್ಮ ಮಾವನವ್ರಿಗೆ ಮೊದಲು ನಾವು ಅವ್ರಿಗೆ ಎಡೆ ಇಟ್ಟು ಆಮ್ಯಾಗ ನಾವು ತಿಂತೀವಿ ರೀ. ನೋಡಿರಿ, ಆಮ್ಯಾಗ ನಮ್ಮ ಅತ್ತೆಯವ್ರಿಗೆ ನೋಡಿರಿ ಕೇಕ್ ತಿನ್ಸಾಕತ್ತೀರಿ ನಮ್ಮ ಮನೆಯವ್ರು. ಆಮ್ಯಾಗ ನಮ್ಮ ನಾದಿನಿಯವ್ರು ರೀ, ಆಮ್ಯಾಗ ನಮ್ಮ ಮಕ್ಕಳು ನಾನು ರೀ. ಯಾಕಂದ್ರೆ ಮೊದಲು ಅವ್ರು ರೀ, ಅವರು ಮುಂದೆ ಹೋದ್ಮ್ಯಾಗ ನಮಗೆ, ಅದಕ್ಕಿಂತ ಮುಂಚೆ ನಮ್ಗೆ ಬ್ಯಾಡ ಅಂತೀನಿ ರೀ. ಅದಂತೂ ನನಗೆ ಮೊದಲಿಂದ ರೂಢಿ ರೀ. ಮೊದಲು ಅವ್ರ ಅಪ್ಪ ಅಮ್ಮ ಅಣ್ಣ ತಮ್ಮ ಆದ್ಮ್ಯಾಗ ನಾನು ಅಂತೇಳಿ ಅನ್ಕೊತೀನಿ ನಾನು. ಅದೇನೋ ನನ್ನ ಮನಸ್ಸಿಗೆ ಹಂಗೆ ಅನಿಸ್ತೈತೆ ರೀ. ಮೊದಲು ಏನಿದ್ರು ಅವ್ರಿಗೆ ಸ್ಥಾನ ಕೊಟ್ಟ ಮ್ಯಾಗ ನಮ್ಗೆ ಕೊಡ್ಬೇಕಂತೇಳಿ. ನಮ್ಮ ವೈನಿಯವರು ಅಷ್ಟೇ ರೀ, ಮೊದಲು ನಮ್ಮ ಅಕ್ಕ ತಂಗಿಯರ್ಗೆ, ಆಮೇಲೆ ನಾನು ಅಂತೇಳಿ ಅವರಿಂದ ನಾ ಕಲ್ತಿದ್ರಿ ಅಷ್ಟೆ. ನಮ್ಮ ಅಣ್ಣವರು ಹಂಗೆ ರೀ, ಮೊದಲು ನೀವು ಅಂತಾರೆ ರೀ. ಏನೋ ಒಂದು ಮನ್ಸಿಗೆ ಖುಷಿ ಆಗ್ತೈತಿ. ಅಂಥ ಖುಷಿನೂ ಅವ್ರ ಅಕ್ಕಾರ್ಗೆ, ಅಣ್ಣ ಅವರ ತಾಯಿಗೆ ಸಿಗಿಲ್ಲ ಅಂತೇಳಿ ನನಗೂ ಒಂದು ಖುಷಿ ರೀ. ಫ್ರೆಂಡ್ಸ್, ಇದಿತ್ತು ರೀ ಇವತ್ತಿನ ವಿಡಿಯೋ. ಈ ವಿಡಿಯೋನಾದ್ರೆ ನಿಮ್ಗೆ ಇಷ್ಟ ಆಗಿದ್ದರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನು ಏನೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋನ ಯಾರೆಲ್ಲ ನೋಡ್ಲಿಕ್ಕತ್ತಿರಲ್ಲ, ನಮ್ಮ ಮನೆಯವ್ರಿಗೆ ಬರ್ತ್ಡೇ ವಿಶಸ್ ತಿಳಿಸ್ರಿ. 100 ಕಾಲ ಅವ್ರು ಖುಷಿಯಿಂದ ಇರಬೇಕಂತೇಳಿ ಹಾರೈಸ್ರಿ. ಇದಾರಿ ನಿಮ್ಮ ಕಡೆಯಿಂದ ನಾವು ಕೋರ್ಕೊಳ್ಳೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ. ಇನ್ನೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ರೀ.